ಸುಮತಿ ಚೆನ್ನಾಗಿದೆಯಮ್ಮ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವೇನು ಇದಕ್ಕಿದ ಹಾಗೆ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಮಾಡೋಕ್ಕೇನು ಕೆಲಸ ಇರಲಿಲ್ವಾ ಅಥವಾ ಮನೆ ದಿನಸಿ ಖಾಲಿ ಆಯ್ತಾ? ಅಲ್ಲ, ಹೇಳ್ದೆ ಕೇಳ್ದೆ ಈ ಕಡೆ ಬಂದ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಸುಮತಿ, ಮನೆಗೆ ಬಂದವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಮೂರ್ಜಡಿ, ನೀ ಬೇಜಾರು ಮಾಡ್ಕೋಬೇಡ ಕಣೆ. ಅವಳು ಬುದ್ಧಿ ಗೊತ್ತಲ್ಲ, ಅದೇನೋ ಹೇಳ್ತಾರಲ್ಲ, ಉಟ್ಟು ಗುಣ ಸುಟ್ರು ಹೋಗಲ್ಲ ಅಂತ, ಹಾಗೆ ಬಿಟ್ಟಾಕು. ನೀ ಬಂದಿಯಲ್ಲ, ನನಗೆ ತುಂಬಾ ಖುಷಿ ಆಯ್ತು. ನಾನು ಸವಾಸ ಮಾಡಿ ನೀ ತುಂಬಾ ಇಂಪ್ರೂವ್ ಆಗಿದ್ಯಾ. ನಿತ್ಯ, ನಿತ್ಯ, ಬಾಯಿಲಿ ಯಾರು ಬಂದಿದ್ದಾರೆ ನೋಡು. ಅದೇ ಶಾಂತಿ, ಇದೇನಿದು ಹೇಳ್ದೆ ಬಂದ್ಬಿಟ್ಟಿದ್ಯಲ್ಲ? ಹೋಗಣಮ್ಮ, ರಮೇಶ್ ಫೋನ್ ಮಾಡಿದ್ರು, ಏನೋ ಮುಖ್ಯವಾದ ವಿಷಯ ಇದೆ, ಬೇಗ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಮಾಡ್ತಾ ಇದ್ದಿದ್ದ ಕೆಲಸ ಬಿಟ್ಬಿಟ್ಟು ನಿಂತ ಕಾಲಲ್ಲೇ ಓಡ್ ಬಂದಿದ್ದೀನಿ ನೋಡು. ಲಚ್ಚಿ, ನಿಂಗೇನಾದ್ರೂ ಗೊತ್ತಾ ರಮೇಶ್ ಯಾಕೆ ಫೋನ್ ಮಾಡಿದ್ದು ಅಂತ? ಇಲ್ಲ ಕಣೆ, ನನ್ನ ಹತ್ರ ಏನೂ ಹೇಳಲಿಲ್ಲ. ಸರಿಯಾದ ಸಮಯಕ್ಕೆ ಬಂದಿದ್ರಿ ಶಾಂತಮ್ಮನವ್ರೆ. ರಮೇಶ, ಏನೋ ನೀನು ನನ್ನ ಹತ್ರನು ಹೇಳ್ತಾಳೆ, ಸೀಕ್ರೆಟ್ ಮಾಡ್ತಾ ಇದೀಯ ನೀನು? ಸೀಕ್ರೆಟ್ ಅಂತ ಏನೂ ಇಲ್ಲಮ್ಮ. ನೀವು ಎಲ್ಲ ತಿಳ್ಕೊಳ್ಳೋದಕ್ಕೆ ಎಕ್ಸೈಟ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಹೇಳ್ತೀನಿ. ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಶುಭ ಕಾರ್ಯ ನಡೆದಿದೆ. ಇನ್ನೇನು ಸ್ವಲ್ಪ ದಿವಸಲ್ಲೇ ನಮ್ಮಲ್ಲಿ ತೊಟ್ಲು ಕೂಡ ತೂಗುತ್ತೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ. ಲೇಟ್ ಆಗ್ಬಾರ್ದು. ಇದನ್ನ ಅನೌನ್ಸ್ ಮಾಡೋದಕ್ಕೆ ಶಾಂತಮ್ಮನವ್ರನ್ನ ಇಲ್ಲಿ ಬರೋಕೆ ಹೇಳಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಅರೆ 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 ಕರೆಕ್ಟ್ ಟೈಮ್ ಬಂದೆ ಕಾರಣ. ನೀನು ಬಂದಿದ್ದು ಬಹಳ ಒಳ್ಳೇದಾಯ್ತು. ನಾನು ಏನು ಹೇಳ್ತಾ ಇದ್ದೀನಿ ವಿಷಯ ನಿನಗೆ ಗೊತ್ತಾದ್ರೆ ಫಸ್ಟ್ ಕುಣಿದಾಡೋದು ನೀನೇ. ಏನಂದ್ರೆ, ಐ ಆಮ್ ಸಾರಿ ಅಪ್ಪ, ನಿಮ್ಮ ಎಕ್ಸೈಟ್ಮೆಂಟ್ನ ಸ್ವಲ್ಪ ಬ್ರೇಕ್ ಮಾಡ್ತಾ ಇದ್ದೀನಿ. ಬಟ್ ನೀವು ಹೇಳೋ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಏನು ಅಪ್ಪ ಮಗ ನೀವಿಬ್ರು? ಯಾರೋ ಒಬ್ರು ವಿಷಯ ಹೇಳಿ, ನನ್ನ ಕೈಲಂತೂ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ದೊಡ್ಡ ಗುಡ್ ನ್ಯೂಸ್ ಇದು. ನಿಧಿಗೆ ಸೂಟ್ ಆಗೋ ಥರ ಒಂದು ಹುಡುಗನ ಹುಡುಕಾಗಿದೆ. ಅಲ್ವಾ ಅಪ್ಪ?